ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಮತ್ತು ನಾಳೆ ಭರ್ಜರಿಯಾಗಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಅದರಲ್ಲೂ ಕೆಲ ವರ್ಷಗಳಿಂದ ತೊಂದರೆ ಕಾರಣ ಆಗ್ತಿರೋದು ಬೆಣ್ಣಿಹಳ್ಳ ಮತ್ತು ತುಪ್ರಿ ಹಳ್ಳದ ಪ್ರವಾಹದಿಂದ ಆಲ್ಮೋಸ್ಟ್ ಅಕ್ಕಪಕ್ಕದ ಗ್ರಾಮದವರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಅಲ್ಲಿ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ಆತಂಕದಲ್ಲಿ ಜನ ಇದ್ದಾರೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರ. ಇಂದು ಮತ್ತು ನಾಳೆ ಧಾರವಾಡದಲ್ಲಿ ಮಳೆ ಅವಾಂತರ ತಡೆಗೆ ಜಿಲ್ಲಾಡಳಿತ ಸಜ್ಜು. ಧಾರವಾಡ ಜಿಲ್ಲೆಯಾದ್ಯಂತ ಕಳೆದೆರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ಈ ಮಳೆ ಇನ್ನೂ 2 ದಿನ ಮುಂದುವರಿಯುವ ಸಾಧ್ಯತೆ ಇದ್ದು ಬೆಣ್ಣೆ ಹಾಗೂ ತುಪ್ಪರಿ ಹಳ್ಳಗಳು ಪ್ರವಾಹ ಸೃಷ್ಟಿಸುವ ಆತಂಕ ಎದುರಾಗಿದೆ. ಹೀಗಾಗಿ ಈ ಹಳ್ಳಗಳಿಗೆ ಹೊಂದಿಕೊಂಡಿರುವ ನವಲಗುಂದ, ಕುಂದಗೋಳ, ಅಣ್ಣಿಗೇರಿ ಹಾಗೂ ಧಾರವಾಡ ತಾಲೂಕಿನ ಒಟ್ಟು 56 ಹಳ್ಳಿಗಳ ಜನರಿಗೆ ಧಾರವಾಡ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಧಾರವಾಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ. ಇನ್ನು ಜಿಲ್ಲೆಯಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಒಂದ್ ವೇಳೆ ಬೆಣ್ಣಿಹಳ್ಳ ಮತ್ತು ತುಪ್ಪರಿ ಹಳ್ಳಗಳು ಪ್ರವಾಹ ಸೃಷ್ಟಿಸಿದ್ದೇ ಆದಲ್ಲಿ ಜನರ ರಕ್ಷಣೆಗಾಗಿಯೂ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ನವಲಗುಂದ ತಾಲೂಕಿನಲ್ಲಿ ತಾತ್ಕಾಲಿಕ ಅಗ್ನಿಶಾಮಕ ಠಾಣೆ ಕೂಡ ತೆರೆಯಲಾಗಿದ್ದು ಬೋಟ್ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಒಂದ್ ವೇಳೆ ಜನರಿಗೆ ತೊಂದರೆಯಾದಲ್ಲಿ ಅಂತಹ ಜನರನ್ನ ಒಂದೆಡೆ ಇರಿಸಲು ಕೆಲವು ಕಡೆಗಳಲ್ಲಿ ಶಾಲೆಗಳನ್ನ ಗುರುತು ಮಾಡಿಕೊಳ್ಳಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಮಳೆಯಾದ್ರೆ ಮಾತ್ರ ಈ ಹಳ್ಳಗಳು ಉಕ್ಕಿ ಹರಿಯುವುದಿಲ್ಲ. ಅಕ್ಕಪಕ್ಕದ ಸವದತ್ತಿ, ಶಿಗ್ಗಾವಿ ಭಾಗದಲ್ಲೂ ಮಳೆಯಾದ್ರೆ 2 ಹಳ್ಳಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತದೆ. ಧಾರವಾಡ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ವಿಪತ್ತು ನಿರ್ವಾಹಕ ಪ್ರಾಧಿಕಾರದವರು ಇದನ್ನು ಘೋಷಣೆಯನ್ನು ಮಾಡಿದ್ದಾರೆ. ತುಪ್ಪರಿ ಹಳ್ಳ ಹಾಗೂ ಬೆಣ್ಣಿ ಹಳ್ಳದಲ್ಲಿ ಹೆಚ್ಚಿನ ಒಂದು ನೀರಿನ ಪ್ರಮಾಣ ಆಗುವಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಹಳ್ಳದ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರಿಗೆ ಈಗಾಗಲೇ ಡಂಗೂರದ ಮುಖಾಂತರ ಟಾಮ್ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾವು ಒಟ್ಟಾರೆ ನವಲಗುಂದ, ಕುಂದಗೋಳ, ಅಣ್ಣಿಗೇರಿ, ಧಾರವಾಡ ಹಾಗೂ ಹುಬ್ಳಿ ಗ್ರಾಮೀಣ ಸೇರಿದಂತೆ 56 ಗ್ರಾಮಗಳು ಈ ಒಂದು ಬೆಣ್ಣಿಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಬರುವಂಥ ಗ್ರಾಮಗಳು. ಈಗಾಗಲೇ ನಾವು ಗ್ರಾಮ ಮಟ್ಟದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನು ಕೂಡ ರೆಡಿ ಮಾಡಿ ಇಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಪ್ರವಾಹ ಬಂದಾಗ ಎಷ್ಟು ಜನರಿಗೆ ಅಪಾಯ ಆಗಬಹುದು, ಎಷ್ಟು ಜಾಸ್ತಿ ಮಟ್ಟದಲ್ಲಿ ನೀರು ಬಂದಾಗ ಎಲ್ಲಿ ಪ್ರಾಬ್ಲಮ್ ಆಗಿರಬಹುದು ಎಂಬುದನ್ನು ಕೂಡ ಗುರುತಿಸಿದ್ದಾರೆ. ಒಂದು ವೇಳೆ ಸ್ಥಳಾಂತರ ಮಾಡೋಕೆ ನಮಗೆ ಅವಶ್ಯಕತೆ ಬಿದ್ದಲ್ಲಿ ಶಾಲಾ ಕಾಲೇಜನ್ನು ಕೂಡ ಗುರುತಿಸಿ ಇಟ್ಕೊಂಡಿದ್ದಾರೆ. ಅದಲ್ಲದೆ ನವಲಗುಂದಲ್ಲಿ ಒಂದು ಪ್ರತ್ಯೇಕವಾದ ಒಂದು ಬೋಟನ್ನು ಕೂಡ ಇಡಬೇಕು ಅಂತ ಫೈರ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಬೆಣ್ಣಿಹಳ್ಳ, ತುಪ್ಪರಿ ಹಳ್ಳ ಅಕ್ಕಪಕ್ಕದಲ್ಲಿ ಇರುವ ಗ್ರಾಮಸ್ಥರು ದಯಮಾಡಿ ಇದನ್ನು ನೋಡ್ತಾ ಇರಬೇಕು. ಹಾಗಾಗಿ ಇದನ್ನು ಕೂಡ ನಾವು ಅಕ್ಕಪಕ್ಕದ ಜಿಲ್ಲೆಯ ಮಳೆಯ ಪ್ರಮಾಣವನ್ನು ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸತತವಾಗಿ. ಸದ್ಯ ಕಳೆದ ಮಂಗಳವಾರ ಮಧ್ಯಾಹ್ನ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಬುಧವಾರ ಕೂಡ ದೊಡ್ಡ ಪ್ರಮಾಣದಲ್ಲೇ ಮಳೆಯಾಗಿದೆ. ಇನ್ನೂ 2 ದಿನ ಈ ಮಳೆ ಇದ್ದು ಜನ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಯಾವುದೇ ಅಧಿಕಾರಿ ಪೂರ್ವಾನುಮತಿ ಇಲ್ಲದೆ ಜಿಲ್ಲಾ ಕೇಂದ್ರ ಬಿಟ್ಟು ರಜೆ ಹೋಗದಂತೆ ಜಿಲ್ಲಾಧಿಕಾರಿಗಳು ಸಹ ಸೂಚನೆ ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲ ಅಧಿಕಾರಿಗಳು, ಅದು ಗ್ರಾಮ ಮಟ್ಟದಲ್ಲಿ ಎಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಎಲ್ಲ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಲಭ್ಯ ಇದ್ದು ಕೆಲಸ ನಿರ್ವಹಿಸಬೇಕಾಗ್ತದೆ. ಯಾಕಂದರೆ ಇದು ತುರ್ತು ಸಂದರ್ಭಗಳು ಆಗ್ತದೆ. ಜಾಸ್ತಿ ಮಳೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಆಗಬಾರ್ದು. ಅದು ಅವರ ಸಂಪರ್ಕ ವ್ಯವಸ್ಥೆ ಆಗಲಿ, ಮತ್ತು ಅವರು ಹೊಲದಲ್ಲಿ ಏನಾದರೂ ಸಮಸ್ಯೆಗಳಾಗಲಿ, ಮತ್ತು ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ನೀರು ಜಾಸ್ತಿಯಾಗಿ ಎಲ್ಲಾದರೂ ಪ್ರಾಬ್ಲಮ್ಗಳಾಗುವಂಥದ್ದು ಇದೆಲ್ಲ ಆಗುವ ಒಂದು ಸಂಭವ ಇರುವುದರಿಂದ ಎಲ್ಲರಿಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟಾಗದೆ ಮುಂಜಾಗ್ರತಾ ಕ್ರಮ ವಹಿಸೋಕ್ಕೆ ಎಲ್ಲ ಅಧಿಕಾರಿಗಳನ್ನು ಸಹ ಅವರವ್ರ ಕೇಂದ್ರ ಸ್ಥಾನದಲ್ಲಿ ಇರುವುದಕ್ಕೆ ಆದೇಶ ಹೊರಡಿಸಲಾಗಿದೆ. ಒಟ್ಟಾರೆ ಧಾರವಾಡ ಜಿಲ್ಲೆಯಲ್ಲಿ ಪ್ರವಾಹ ಸೃಷ್ಟಿಸುವ ಬೆಣ್ಣೆ ಹಾಗೂ ತುಪ್ಪರಿ ಹಳ್ಳದ ಅಂಚಿನ ಗ್ರಾಮಗಳ ಜನ ಸದ್ಯಕ್ಕೆ ಎಚ್ಚರಿಕೆಯಿಂದ ಇರುವುದೇ ಲೇಸು. ಜಾನುವಾರು ಹಳ್ಳಗಳ ಕಡೆ ಹೋಗದಂತೆ ಜನ ಎಚ್ಚರಿಕೆ ವಹಿಸಲೇಬೇಕಿದೆ. ಜಾವಿದ ದೋನಿ, ಪಬ್ಲಿಕ್ ಟಿವಿ, ಧಾರವಾಡ.